ಈರುಳ್ಳಿ ಸ್ವಲ್ಪ ಬ್ರೌನ್ ಆಗಬೇಕು. ಇನ್ನು ಸ್ವಲ್ಪ ಬ್ರೌನ್ ಆಗಲಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಬೀನ್ಸು ಮತ್ತು ಕ್ಯಾರೆಟು ಕಟ್ ಮಾಡಿ ಹಾಕಬೇಕು. ಕೆಲವರು ಹುಣಸೆ ಹುಳಿ ಹಾಕ್ತಾರೆ, ಬಟ್ ನಾನು ಹುಣಸೆ ಹುಳಿ ಹಾಕಲ್ಲ. ಒಂದು ಟೊಮೊಟೊ ಹಾಕೋ ಜಾಗದಲ್ಲಿ ಇನ್ನೊಂದು ಟೊಮೊಟೊ ಎಕ್ಸ್ಟ್ರಾ ಹಾಕ್ತಾಯಿದ್ದೀನಿ, ಅಂದರೆ 2 ಟೊಮೊಟೊ ಹಾಕ್ತಾಯಿದ್ದೀನಿ. ಹುಣಸೆ ಹುಳಿಗಿಂತ ಟೊಮೊಟೊ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಮತ್ತು ನಮಗೆ ಬಿಸಿಬೇಳೆ ಬಾತ್ ತಿನ್ನುವಾಗ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ, ಬೇರೆ ಇನ್ನೇನಿಲ್ಲ. ಒಬ್ಬೊಬ್ರು ಹುಣಸೆ ಹುಳಿ ಹಾಕ್ತಾರೆ, ಬಟ್ ನಾನು ಹುಣಸೆ ಹುಳಿ ಯೂಸ್ ಮಾಡಲ್ಲ. ಅದ್ರ ಬದಲಾಗಿ ಒಂದು ಟೊಮೊಟೊ ಹಾಕೋ ಜಾಗದಲ್ಲಿ ಇನ್ನೊಂದು ಟೊಮೊಟೊ 2 ಟೊಮೊಟೊ ಹಾಕಿದ್ದೀನಿ. ಆಮೇಲಿಂದ ಬಿಸಿಬೇಳೆ ಬಾತ್ ಪೌಡ್ರ್ ಹಾಕ್ತೀವಿ ಲಾಸ್ಟಲ್ಲಿ, ಬಟ್ ಸ್ವಲ್ಪ ಸ್ಪೈಸಿಯಾಗಿ ಇರುತ್ತೆ ಅನ್ನೋಕ್ಕೋಸ್ಕರ ಖಾರದ ಪುಡಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಚಿಟಿಕೆ, ಸ್ವಲ್ಪ ಚಿಟಿಕೆ ಧನಿಯಾ ಪೌಡ್ರು ಅಷ್ಟೇ. ಆಮೇಲಿಂದ ಅಳತೆಗೆ ತಕ್ಕಷ್ಟು ನೀರು ಹಾಕ್ಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಒಂದು ಗ್ಲಾಸ್ ಅಕ್ಕಿ ಹಾಕಬೇಕು, ಜಾಸ್ತಿ ಹಾಕಬಾರ್ದು, ಒಂದು ಗ್ಲಾಸ್ ಅಕ್ಕಿ ಹಾಕಬೇಕಷ್ಟೆ. ನೋಡಿ ಫ್ರೆಂಡ್ಸ್, ಇದು MTR ಬಿಸಿಬೇಳೆ ಬಾತ್ ಪೌಡ್ರು, ನಾನು 2 ಪ್ಯಾಕೆಟ್ ಹಾಕಿದ್ದೀನಿ. ಬೇಕು ನೀರಲ್ಲಿ ಕಲಿಸ್ಮೇಲೆ ಹಾಕಿ ನಾವು ಇದನ್ನು ಈ ಥರ ಹಾಕಬೇಕು. ಒಂದು 10 ನಿಮಿಷ ಕುದಿಸ್ಬೇಕು. ಚೆನ್ನಾಗಿ ಕುದಿಸಿದ್ರೆ ಒಂದು 10 ನಿಮಿಷ ಆದಮೇಲೆ ನಮಗೆ ಬಿಸಿಬೇಳೆ ಬಾತ್ ರೆಡಿ ಆಗುತ್ತೆ. ಯಾಕಂದರೆ ಈ ಮಸಾಲೆ ಫುಲ್ ಸೆಟ್ ಆಗಬೇಕು. 10 ನಿಮಿಷ ಆದಮೇಲೆ ನೋಡಿ ಫ್ರೆಂಡ್ಸ್, ಬಿಸಿಬೇಳೆ ಬಾತ್ ರೆಡಿ ಆಯಿತು. ಇದು ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಆರಿದ್ಮೇಲೆ. ಬಿಸಿ ಇರುವಾಗಲೇ ತಿನ್ನಿ ಬಿಸಿಬೇಳೆ ಬಾತ್ ಕಟ್ ಮಾಡಿ.